ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಯಲ್ಲಾಪುರ ಪಟ್ಟಣದ ಹೆಬ್ಬಾರ್ ನಗರದಲ್ಲಿ G+2 ವಸತಿ ಗೃಹಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡದೇ ಇರುವುದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಪ್ರತಿ ಬಡ ಫಲಾನುಭವಿಯಿಂದ 50,000 ರು ಪಡೆದು ಮನೆ ಹಸ್ತಾಂತರಿಸಿಲ್ಲ. ಅವೈಜ್ಞಾನಿಕ ಕಾಮಗಾರಿಯನ್ನು ಅರೆಬರೆಯಾಗಿ ಮಾಡಲಾಗಿದೆ. ಎಲ್ಲ ಫಲಾನುಭವಿಗಳಿಗೆ ಪಡೆದ ಹಣವನ್ನು ಬಡ್ಡಿ ಸಮೇತ ಹಿಂತಿರುಗಿಸಬೇಕು. ಅವ್ಯವಸ್ಥೆಯಿಂದ ಕೂಡಿದ ಆ ಮನೆಗಳನ್ನು ಹಂಚಿಕೆ ಮಾಡದೆ ಸಮರ್ಪಕವಾಗಿ ಕಾಮಗಾರಿ ನಡೆಸಿ ಸುಸಜ್ಜಿತ ಮನೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಈ G+2 ವಸತಿ ಗೃಹದ ಭ್ರಷ್ಟಾಚಾರ ಹಗರಣದಿಂದ ಯಲ್ಲಾಪುರವೇ ತಲೆ ತಗ್ಗಿಸುವಂತಾಗಿದೆ. ಈ ಅಕ್ರಮಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು. ಸಂಬಂಧಿಸಿದವರು ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯ ಮಾಡಬೇಕು. ಇಲ್ಲವಾದರೆ ಬಿಜೆಪಿ ಪ್ರತಿಭಟನೆ ಮುಂದುವರಿಸಲಿದೆ ಎಂದು ಎಚ್ಚರಿಸಿದರು. ಯಲ್ಲಾಪುರದ ಜಾತ್ರೆ ಕಳಂಕಕ್ಕೀಡಾಗಬಾರದು. ಜಾತ್ರೆಯಲ್ಲಿ ಜೂಜು, ಅಕ್ರಮ ಚಟುವಟಿಕೆಗಳು ನಡೆಯದಂತೆ ತಡೆಯಬೇಕು. ಹಿಂದಿನ ಜಾತ್ರೆಯಂತೆ ಅಂಗಡಿ ಹರಾಜು ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಆಗಬಾರದು ಎಂದು ಆಗ್ರಹಿಸಿದರು. ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಮಾತನಾಡಿ, G+2 ವಸತಿ ಗೃಹಗಳನ್ನು 40 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 4 ವರ್ಷಗಳ ಹಿಂದೆಯೇ ಹಕ್ಕುಪತ್ರಗಳನ್ನು ನೀಡಿದರೂ ಈವರೆಗೂ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿಲ್ಲ. ಇದು ಶಾಸಕರ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವೈಫಲ್ಯವಾಗಿದೆ. ಪಟ್ಟಣ ಪಂಚಾಯತ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಜನಸಾಮಾನ್ಯರ ಕೆಲಸಗಳು ಆಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 50,000 ರು ತುಂಬಿದ ಬಡವರು ಮಾತನಾಡಿ ಅವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ ಮಾತನಾಡಿ, ಗ್ರಾಮದೇವಿ ಜಾತ್ರೆಯ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸುವ ಭರವಸೆಯನ್ನು ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಹರಿಪ್ರಕಾಶ್ ಕೋಣೆಮನೆ, ಮನೆಯನ್ನು ವ್ಯವಸ್ಥಿತವಾಗಿ ನಿರ್ಮಿಸಿಕೊಡಬೇಕು. ಇಲ್ಲವಾದರೆ ಫಲಾನುಭವಿಗಳು ಮನೆ ಸ್ವೀಕರಿಸುವುದಿಲ್ಲ. ನಿಗದಿತ ಅವಧಿಯೊಳಗೆ ಹಸ್ತಾಂತರಿಸದೆ ಹೋದರೆ ಉಗ್ರವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಮೇಶ್ ಭಾಗವತ್, ರಾಘವೇಂದ್ರ ಭಟ್ ಹಾಸಣಿಗೆ, ಪ್ರಮುಖರಾದ ರಾಮು ನಾಯ್ಕ್, ಗೋಪಾಲಕೃಷ್ಣ ಗಾಂವ್ಕರ್, ನಾರಾಯಣ್ ನಾಯಕ್, ಗಜಾನ್ ನಾಯ್ಕ್ ತಳ್ಳಿಕೇರಿ, ಅಮೃತ್ ಬದ್ದಿ, ಸುನಿತಾ ವೆರಣೇಕರ್, ಸುಬ್ಬಣ್ಣ ಬೋಳ್ಮನೆ, ರಾಮಚಂದ್ರ ಚಿಕ್ಯಾನಮನೆ, ದೀಪಕ್ ಭಟ್ ಶೀಗೇಕೇರಿ, ರವಿ ದೇವಾಡಿಗ ಸೇರಿದಂತೆ ಇತರರು ಹಾಜರಿದ್ದರು. ಯಲ್ಲಾಪುರದಲ್ಲಿ ಸ್ವರ್ಗವನ್ನೇ ಸೃಷ್ಟಿಸ್ತೇನೆ ಅನ್ನುವಂತಹ ಆಶಾಭಾವನೆಯನ್ನು ನಿರ್ಮಾಣ ಮಾಡಿ ಆ ಯೋಜನೆಯ ಹಣ ಬಂದ ನಂತರ ಆ ಯೋಜನೆಯ ಜಾರಿಯಲ್ಲಿ ತೋರಿದಂಥ ನಿರ್ಲಕ್ಷ್ಯದ ಪರಿಣಾಮ ಇವತ್ತು ಮನೆಗಳು ನಿರ್ಮಾಣ ಆಗಿದೆ. ಅವರಿಗೆ ನಾಚಿಕೆ ಆಗ್ತಾ ಇದೆ. ಆ ಮನೆ ಅರ್ಧಮರ್ಧ ಆಗಿದೆ. ಆ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋ ಹಾಗೆ ಇಲ್ಲ. ಆ ಮನೆಯಲ್ಲಿ ಇವತ್ತು ನಾಯಿ ನರಿ ಹಂದಿಗಳು ಬಂದು ಉಳ್ಕೊಳ್ಳುವಂತಹ ಕೊಂಪೆಯಾಗಿ ಇವತ್ತು ತಲೆ ಎತ್ತಿದೆ. ಆ ಮನೆ ನಿರ್ಮಾಣ ಮಾಡಿದರೆ ಅದನ್ನು ಹಸ್ತಾಂತರ ಮಾಡೋದಕ್ಕೆ ಹೋದರೆ ಇವತ್ತು ಮುಖ ಮುಚ್ಚಿಕೊಂಡು ಮಧ್ಯರಾತ್ರಿ ಕತ್ತಲಲ್ಲಿ ಹಸ್ತಾಂತರ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳು. ಈಗಾಗಲೇ ಪ್ರಸಾದ್ ಹೆಗಡೆ ಅವರು G+2 ಈ ಯೋಜನೆಯ ಕರ್ಮಕಾಂಡವನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆ ಅಂಗೈಯಲ್ಲಿ ಅರಮನೆಯನ್ನು ತೋರಿಸಿ ಪ್ರಾರಂಭ ಆದಂತಹ ಈ ಯೋಜನೆ ಹೇಗೆ ಹಳ್ಳ ಹಿಡಿಯಿತು, ಯಾರ್ಯಾರೆಲ್ಲ ಸೇರಿ ಈ ಯೋಜನೆಯನ್ನು ಹಳ್ಳ ಹಿಡಿಸಿದ್ರು, ಯಾವ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ನಾವೆಲ್ಲ ಪ್ರಶ್ನೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಕುಖ್ಯಾತಿಯನ್ನು ಪಡಿತಾ ಇದೆ ಅಂತಕ್ಕಂಥ ಅತ್ಯಂತ ದುರ್ದೈವದ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಒಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯ, ಬಡವರಿಗೆ ಮನೆ ಹಂಚಿಕೆ ಆಗ್ತಾ ಇಲ್ಲ, ಹೊಸ ಮನೆಗಳ ನಿರ್ಮಾಣ ಆಗ್ತಾ ಇಲ್ಲ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಇವತ್ತು ರಸ್ತೆಗಳನ್ನು ಹುಡುಕುವಂತಾಗಿದೆ. ಗುಂಡಿಗಳ ನಡುವೆ ರಸ್ತೆ ಎಲ್ಲಿದೆ ಅಂತ ಹುಡುಕುವ ಹಾಗಾಗಿದೆ. ಯಲ್ಲಾಪುರ ತಾಲೂಕಿನ ಯಾವುದೇ ರಸ್ತೆಯಲ್ಲಿ ಇವತ್ತು ನಾವು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅವ್ರು ದಯವಿಟ್ಟು ಬಂದು ಇಲ್ಲಿ ಉತ್ತರ ಕೊಡಬೇಕು. ಯಾಕೆ ಈ ಯೋಜನೆ ತಡ ಆಗ್ತಾ ಇದೆ? ಯಾಕೆ ಈ ಯೋಜನೆ ಇವತ್ತು ನಿಂತೋಗಿದೆ? ಏನು ಫಂಡ್ ಕೊಡ್ತಾ ಇದೆಯಾ? 40 ಕೋಟಿ ರೂಪಾಯಿ ಸಾಕಾಗಲಿಲ್ವಾ? ಈ ರೀತಿಯಾದಂಥ ಉತ್ತರವನ್ನು ನಿರೀಕ್ಷೆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಕೂಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ನಾನು ಹೋದಾಗ ಅಲ್ಲಿ ಗಮನಿಸಿರ್ತಕ್ಕಂಥದ್ದು, ಬಾಗಿಲ ತೆಗೆದ್ರೆ ಬಾತ್ರೂಮ್ ಬರುತ್ತೆ. ಅಷ್ಟು ಅವೈಜ್ಞಾನಿಕವಾಗಿ ಈ ರೀತಿಯಾದಂಥ ಯೋಜನೆಗಳನ್ನು ಮಾಡ್ತಕ್ಕಂಥ ಒಂದು ಪರಿಜ್ಞಾನ ಆ ಇಂಜಿನಿಯರಿಂಗ್ ಬರಲಿಲ್ವ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ. ಆಫೀಸರು ಹೊಸಬರು ಇರ್ಬೋದು, ಒಂದು ಫಾರ್ಮ್ ನಂಬರ್ 3 ಬೇಕು ಹೇಳುವಂಥದ್ದು ಯಲ್ಲಾಪುರಕ್ಕೆ ಇಲ್ಲಿ ಯಾರಾದರೂ ಸಾಮಾನ್ಯ ಜನರು ಬಂದರೆ ನೀವು ನಂಬಿಬಿಡಿ, ಕನಿಷ್ಠ 1 ವರ್ಷ ಆದರೂ ಬೇಕು. ಒಂದು ಫಾರ್ಮನ್ನು
ಒಂದು ಫಾರ್ಮ್ ನಂಬರ್ 3 ಅನ್ನು ಇಲ್ಲಿ ನಾವು ಪಡೆಯುವಂಥದ್ದಿದ್ರೆ ಕನಿಷ್ಠ 1 ವರ್ಷ ಬೇಕು. ಪಟ್ಟಣ ಪಂಚಾಯತ್ನಲ್ಲಿ ಒಂದು ಯಾವುದಾದ್ರೂ ಕೆಲಸ ಆಗಬೇಕು ಅನ್ನುವಂಥದ್ದಿದ್ರೆ ಕನಿಷ್ಠ ನಮ್ಗೆ 6 ತಿಂಗಳು. ಏನಾಗ್ತಾ ಇದೆ? ಮಾನವೀಯತೆ ಇಲ್ವ ಅಧಿಕಾರಿಗಳು? ಪಟ್ಟಣ ಪಂಚಾಯತ್ ಏನು ನಮ್ಗೆ ಯಾವ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪಟ್ಟಣ ಪಂಚಾಯತ್ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಿದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಹೇಳುವಂಥ ಪ್ರಶ್ನೆಯನ್ನು ಕೇಳಿದ್ರೆ, ಸರ್ ಇರುವಂಥ ಒಬ್ಬ ವ್ಯಕ್ತಿ ನಾನು ಒಂದೇ ಸಲ ಒಂದು 500 ಕೆಲಸವನ್ನು ಹೇಳ್ತಾರೆ, ನಾನು ಯಾವ ರೀತಿ ಯಾವ ಕೆಲಸವನ್ನು ಯಾವ ಸಂದರ್ಭದಲ್ಲಿ ಮಾಡಿ ಹೇಳುವಂಥ ಮಾತನ್ನು ಹೇಳ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.